केसीएन में आपका स्वागत है। मैं किंग हमीद। ದಲಿತ ವಿದ್ಯಾರ್ಥಿ ಒಕ್ಕೂಟ HMCB ಯೂನಿಟಿ ಟ್ರಸ್ಟ್ ಮೈಸೂರು ಇವರು ಆಯೋಜಿಸಿರ್ತಕ್ಕಂಥ ಭವಿಷ್ಯದಲ್ಲಿ ಪ್ರಜಾಪ್ರಭುತ್ವದ ರಕ್ಷಣೆ ಜವಾಬ್ದಾರಿ ಯುವಶಕ್ತಿಯ ಕೈಯಲ್ಲಿ ವಿಚಾರ ಸಂಕಿರಣ ಮತ್ತು ಮುಕ್ತ ಸಂವಾದ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲೆ ಇರುವ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಹೋದರ ಸಹೋದರಿಯರೇ, ಈ ಒಂದು ವಿಚಾರದಲ್ಲಿ ಬಹಳ ಮುಖ್ಯವಾಗಿ ಎರಡು ಅಂಶಗಳು ಕಾಣಿಸ್ತಾ ಇದ್ದಾವೆ. ಒಂದು ಪ್ರಜಾಪ್ರಭುತ್ವದ ರಕ್ಷಣೆ, ಇನ್ನೊಂದು ಯುವಶಕ್ತಿ. ಈ ಎರಡು ವಿಷಯಗಳು ಅತ್ಯಂತ ಸುದೀರ್ಘವಾದಂಥ ವಿಚಾರಗಳು. ಕೇವಲ ಅರ್ಧ ಗಂಟೆ 1 ಗಂಟೆಗಳಲ್ಲಿ ವಿವರಿಸಬಹುದಾದಷ್ಟು ಸರಳವಾದಂಥ ವಿಚಾರಗಳಲ್ಲ. ಇದನ್ನ ನಮ್ಮ ದೇಶದ ಒಂದು ವಿಚಾರದಲ್ಲಾದರೂ ನೋಡಬಹುದು, ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಾದರೂ ಈ ಒಂದು ಅಂಶವನ್ನ ನಾವು ನೋಡಬಹುದು. ಮೊದಲಿಗೆ ಒಂದು ಅರ್ಧ ಗಂಟೆ ಮಾತಾಡ್ತೀನಿ, 12:30 ಮುಗಿಸ್ತೀನಿ. ನಮ್ಮ ದೇಶ ಈಗ ಹೆಚ್ಚು ಕಡಿಮೆ 144 ಕೋಟಿ ಜನಸಂಖ್ಯೆಯನ್ನು ಹೊಂದಿದೆ. ಅದರಲ್ಲಿ 120 ಮಿಲಿಯನ್ಗೂ ಹೆಚ್ಚು ಯೂತ್ಸ್ ಅನ್ನ, ಅಂದ್ರೆ ಒಂದು 19 ವರ್ಷದ 30 ವಯೋಮಾನದ ಆಸುಪಾಸಿನ ಯುವಕ ಯುವತಿಯರನ್ನೇ ಹೊಂದಿದೆ. ಆದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 78 ವರ್ಷ ಆದರೂ ಕೂಡ ನಾವಿನ್ನೂ ಈ ವಿಚಾರದ ಬಗ್ಗೆ, ಪ್ರಜಾಪ್ರಭುತ್ವದ ರಕ್ಷಣೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಪ್ರಜಾತಾಂತ್ರಿಕ ಆಡಳಿತ ವ್ಯವಸ್ಥೆಯೊಂದನ್ನ ನಾವು ಅಡಾಪ್ಟ್ ಮಾಡಿಕೊಂಡು 75 ವರ್ಷನ ನಾವು ಪೂರೈಸಿದ್ದೀವಿ. ಸುವರ್ಣ ಮಹೋತ್ಸವವನ್ನ ನಾವು ಆಚರಣೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ನಾವು ಪ್ರಜಾಪ್ರಭುತ್ವ ರಕ್ಷಣೆಯ ಬಗ್ಗೆ ಮಾತಾಡ್ತಾ ಇದ್ದೀವಿ. ಬಹುಶಃ ಇದೊಂದು ದುರಂತ, ಈ ದೇಶದ ದೊಡ್ಡ ದುರಂತ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕೆಂದ್ರೆ ನಮ್ಮ ದೇಶದ ಸಂವಿಧಾನ ನಿರ್ಮಾಪಕರು ಏನು ಕನಸುಗಳನ್ನ ಕಟ್ಕೊಂಡು ಅವರು ಈ ದೇಶದ ಸಂವಿಧಾನವನ್ನ ಸಿದ್ಧಪಡಿಸಿದ್ರು, ಆ ಕನಸುಗಳೆಲ್ಲವೂ ಕೂಡ ಈಗ ಮಣ್ಣುಪಾಲಾಗಿರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಏನು? ರಾಜಕಾರಣ ಮಾತ್ರನೇ, ಅದರಲ್ಲೂ ಪಕ್ಷ ರಾಜಕಾರಣ ಮಾತ್ರನೇ ಇದರ ಹೊಣೆಯನ್ನ ಹೊರಬೇಕಾ? ಈ ದೇಶದ ಜನ ಅವ್ರ ಮೇಲಿರ್ತಕ್ಕಂತಹ ಜವಾಬ್ದಾರಿಗಳೇನು? ಇದೆಲ್ಲವನ್ನು ಕೂಡ ನಾವು ಅವಲೋಕನ ಮಾಡ್ಕೊಳ್ತಕ್ಕಂತಹ ಒಂದು ಸಂದರ್ಭ. ಪ್ರಜಾಪ್ರಭುತ್ವ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸವಿಸ್ತಾರವಾಗಿ, ಬಹುಶಃ ಅವರಷ್ಟು ಪ್ರಜಾಪ್ರಭುತ್ವದ ಬಗ್ಗೆ ಮಾತಾಡಿರೋರು ಇಂಡಿಯಾದಲ್ಲಿ ಯಾರು ಇಲ್ವೇನೋ ಅಂತ ಅನಿಸ್ತಾ ಇದೆ. ಅವರ ಬರಹ ಮತ್ತೆ ಭಾಷಣಗಳನ್ನ ನಾವು ಅಧ್ಯಯನ ಮಾಡುವಾಗ ಸುದೀರ್ಘವಾದಂತಹ ವಿವರಣೆಗಳನ್ನ, ಕ್ಲಾರಿಫಿಕೇಶನ್ ಅನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಡ್ತಾ ಹೋಗ್ತಾರೆ. ಡೆಮೋಕ್ರಸಿ ಈಸ್ ಅನದರ್ ನೇಮ್ ಟು ಸೋಷಿಯಲಿಸಂ ಅಂತ ಹೇಳ್ತಾರೆ. ಡೆಮೋಕ್ರಸಿ ಈಸ್ ಅನದರ್ ನೇಮ್ ಫಾರ್ ಈಕ್ವಾಲಿಟಿ ಅಂತ ಹೇಳ್ತಾರೆ. ಸಮಾನತೆ ಅನ್ನುವಂಥದ್ದು ಡೆಮೋಕ್ರಸಿಯ ಮತ್ತೊಂದು ಹೆಸರು. ಈ ದೇಶದಲ್ಲಿ ಸಮಾನತೆಯನ್ನ ನಾವು ನಿರಾಕರಣೆ ಮಾಡಿದ್ದೀವಿ, ಸಹೋದರತ್ವವನ್ನ ನಿರಾಕರಣೆ ಮಾಡಿದ್ದೀವಿ, ಸ್ವಾತಂತ್ರ್ಯವನ್ನು ಕೂಡ ನಿರಾಕರಣೆ ಮಾಡಿದ್ದೀವಿ.
ಬಹಳ ದೊಡ್ಡ ಆತಂಕದ ವಿಚಾರ ಏನಪ್ಪಾ ಅಂತಂದ್ರೆ ಪ್ರಜಾಪ್ರಭುತ್ವದ ಬೇರುಗಳು ಈ ದೇಶದಲ್ಲಿ ದಿನದಿಂದ ದಿನಕ್ಕೆ ದುರ್ಬಲವಾಗ್ತಾ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ಅಪವ್ಯಾಖ್ಯಾನ ಮಾಡ್ತಾ ಇರ್ತಕ್ಕಂಥದ್ದು. ಪ್ರಜಾಪ್ರಭುತ್ವದ ಬೇರುಗಳನ್ನ ಹೇಗೆ ದುರ್ಬಲಗೊಳಿಸ್ತಾ ಇದ್ದಾರೆ ಅಂತ ಅಂದ್ರೆ ಅಯೋಗ್ಯರನ್ನ, ಭ್ರಷ್ಟರನ್ನ, ಕ್ರೂರಿಗಳನ್ನ ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡೋದ್ರ ಮೂಲಕವಾಗಿ ಆಯಕಟ್ಟಿನ ಜಾಗಗಳಲ್ಲಿ ಅವರನ್ನ ಕೂರಿಸಿ ಅವರದ್ದೇ ಆದಂತ ಮನಸ್ಥಿತಿಗಳನ್ನ ಅವರು ತೋರಿಸ್ಲಿಕ್ಕೆ ಅವಕಾಶ ಮಾಡ್ತಾ ಇರ್ತಕ್ಕಂಥದ್ದು. ಇದು ವ್ಯವಸ್ಥಿತವಾದಂತ ಪಿತೂರಿ. ಯಾವುದರ ವಿರುದ್ಧವಾಗಿ ಅಂದ್ರೆ ಪ್ರಜಾಪ್ರಭುತ್ವದ ವಿರುದ್ಧವಾಗಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋ ಮುಂಚೆನೂ ಕೂಡ ಇಲ್ಲಿ ಕೋಮುವಾದಿ ಶಕ್ತಿಗಳು ಬಹಳ ಪ್ರಬಲವಾಗಿದ್ವು. ಈ ನಮ್ಮ ದೇಶವನ್ನ ಡಚ್ಚರು, ಫ್ರೆಂಚರು, ಪೋರ್ಚುಗೀಸರು, ಕೊನೆಗೆ ಇಂಗ್ಲಿಷರು ಎಲ್ಲರೂ ಕೂಡ ನಮ್ಮ ದೇಶಕ್ಕೆ ಬಂದ್ರು. ಆಗ ಆ ಎಲ್ಲರ ಜೊತೆಗೆ ಕೈ ಜೋಡಿಸಿದ ಜನನೇ ದೊಡ್ಡ ದೇಶಭಕ್ತರ ರೀತಿಯಲ್ಲಿ ನಂತರ ಬದಲಾದರು. ಬ್ರಿಟಿಷರ ಜೊತೆಯಲ್ಲಿ ಇದ್ದಂಥವರೇ ಬ್ರಿಟಿಷ್ ವಿರೋಧಿ ಹೋರಾಟಗಾರರು ಕೂಡ ಆಗಿ ಬದಲಾವಣೆ ಆಗಿದ್ದನ್ನು ನೋಡಬಹುದು. ಸ್ವಾತಂತ್ರ್ಯ ಹೋರಾಟ ಜನಸಾಮಾನ್ಯರ ಕೈಗೆ ಹೋಗಕ್ ಮುಂಚೆನೆ ಜನಸಾಮಾನ್ಯರ ವಿರೋಧಿಗಳ ಕೈನಲ್ಲಿ ಹೋಗ್ಬಿಟ್ಟಿತ್ತು. ಇದನ್ನ ಸ್ವಾತಂತ್ರ್ಯ ಹೋರಾಟದ ಆ ಸಂಗ್ರಾಮವನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡದಂತ ಯಾರಿಗಾದ್ರೂ ಅದರ್ಥ ಆಗ್ತದೆ. ನಂತರ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ಸಭೆಯಲ್ಲಿ ಕೂಡ ಆ ಒಂದು ಪ್ರಜಾಪ್ರಭುತ್ವದ ವಿರುದ್ಧವಾಗಿರ್ತಕ್ಕಂತಹ ಜನ ಬಹಳ ಪ್ರಯತ್ನ ಮಾಡ್ತಾರೆ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಬರಬಾರದು ಅಂತ. ಈ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗಿಂತ ಬೇರೆ ಇನ್ಯಾವುದಾದ್ರು ಒಂದು ವ್ಯವಸ್ಥೆ ಬರಬೇಕು, ಒಂದು ರೀತಿ ಸರ್ವಾಧಿಕಾರಿ ವ್ಯವಸ್ಥೆ ಬರಬೇಕು ಅನ್ನೋ ರೀತಿಯಲ್ಲಿ, ಅದರಲ್ಲೂ ಧಾರ್ಮಿಕ ಸರ್ವಾಧಿಕಾರತ್ವ ಇಲ್ಲಿ ನಿರ್ಮಾಣ ಆಗ್ಬೇಕು ಅಂತ ಹೇಳಿ ಪ್ರಯತ್ನಗಳು ನಡೀತವೆ. ಮನುಸ್ಮೃತಿಯನ್ನೇ ಈ ದೇಶದ ಸಂವಿಧಾನ ಮಾಡಬೇಕು ಅನ್ನುವಂತಹ ಷಡ್ಯಂತ್ರಗಳು ಕೂಡ ಅಲ್ಲಿ ನಡೀತವೆ. ಸಂವಿಧಾನ ಚರ್ಚಾ ಸಭೆಯ ಅಲ್ಲಿ ನಡೆದಂತ ಚರ್ಚಾ ಸಂಪುಟಗಳನ್ನ ನೀವು ಅಭ್ಯಾಸ ಮಾಡಿದ್ರೆ, ಅಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳನ್ನ ನೀವು ಗಮನಿಸಿದ್ರೆ ಇದೆಲ್ಲವೂ ಕೂಡ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಲ್ಕರಾಜ್ ಆನಂದ್ ಅವರಿಗೆ ಇಂಟರ್ವ್ಯೂ ಕೊಡ್ಬೇಕಾದ್ರೆ ಮುಲ್ಕರಾಜ್ ಆನಂದ್ ಅವರು ಕೇಳ್ತಾರೆ, ಇಷ್ಟೆಲ್ಲ ನೋಡ್ತಾ ಇದ್ರೆ ನೀವು ಸಂವಿಧಾನ ಸಭೆಯಲ್ಲಿ ಹುಲಿಗಳ ನಡುವೆ ಕುರಿಮರಿ ಆಗ್ಬಿಟ್ಟಿದ್ರಿ ಅಂತ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳೋದೇನಪ್ಪಾ ಅಂದ್ರೆ, ಹೌದು ಹೌದು, ನಿಮ್ಮ ಮಾತು ನಿಜ ಇದೆ. ಹುಲಿಗಳ ನಡುವೆ ನಾನು ಕುರಿಮರಿ ತರ ಕಿರ್ಚಾಡೋಕಷ್ಟೇ ನನಗೆ ಸಾಧ್ಯ ಇತ್ತು ಅಲ್ಲಿ. ಯಾಕೆಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನೆಲ್ಲ ಹೋರಾಟ ಮಾಡಿ ಆ ಸಂವಿಧಾನ ಸಭೆಯಲ್ಲಿ ನಮ್ಗೆ ಹಕ್ಕು ಅವಕಾಶಗಳನ್ನ ತಂದು ಕೊಟ್ಟಿದ್ದಾರೋ, ಆ ಹಕ್ಕು ಅವಕಾಶಗಳು ಇವತ್ತು ನಾವೇನು ಎಂಜಾಯ್ ಮಾಡ್ತಾ ಇದ್ದೀವಿ, ಇದರಿಂದ ಬಹಳ ದೊಡ್ಡ ತ್ಯಾಗ ಇದೆ, ಶ್ರಮ ಇದೆ, ಹೋರಾಟ ಇದೆ. ಇದನ್ನ ಯುವ ಶಕ್ತಿ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲದೆ ಇರತಕ್ಕಂತಹ ವಾತಾವರಣಕ್ಕೆ ತಳ್ಳಲ್ಪಟ್ಟಿದ್ದಾರೆ. ಯುವ ಶಕ್ತಿ, ನಾವು ಶಕ್ತಿ ಅನ್ನೋ ಪದನ ಬಳಸ್ತಾ ಇದ್ದೀವಿ. ಯೂತ್ ಶಕ್ತಿ ಅನ್ನೋ ಪದ ಯಾಕೆ ಬಳಸ್ತಾ ಇದ್ದೀವಿ ಅಂದ್ರೆ, ಅದೀಗ ಆಲ್ರೆಡಿ ಪ್ರಪಂಚದಲ್ಲಿ ಪ್ರೂವ್ ಆಗಿದೆ. ಜಗತ್ತಿನ ಯಾವುದೇ ಹೋರಾಟ ಇರ್ಬೋದು, ಯಾವುದೇ ಕ್ರಾಂತಿಗಳಿರ್ಬೋದು, ಆ ಎಲ್ಲ ಕ್ರಾಂತಿಗಳ ಪಿಲ್ಲರ್, ಮೇನ್ ಫೌಂಡೇಶನ್ನೇ ಯುವಕರಾಗಿರ್ತಿದ್ರು, ಯುವತಿಯರಾಗಿರ್ತಿದ್ರು. ಅದಕ್ಕೆ ಅವರನ್ನ ಒಂದು ಶಕ್ತಿ ಅಂತ ಹೇಳಿ ಕರೆಯೋದು. ಆ ಯುವ ಶಕ್ತಿಯನ್ನ ಬಳಕೆನೂ ಮಾಡಿದ್ದಾರೆ, ದುರ್ಬಳಕೆನೂ ಮಾಡಿದ್ದಾರೆ. ಬಳಸ್ಕೊಂಡಿದ್ದಕ್ಕಿಂತನೂ ದುರ್ಬಳಕೆ ಮಾಡ್ಕೊಂಡಿದ್ದೆ ಬಹಳ ದೊಡ್ಡ ವಿಚಾರ. ಅದೊಂದು ದೊಡ್ಡ ಟ್ರಾಜಿಡಿ ಪ್ರಪಂಚದಲ್ಲಿ. ಸೊ ಯುವ ಶಕ್ತಿ ಯಾವಾಗ ಅವೇರ್ನೆಸ್ ಅನ್ನ ಹೊಂದಿರೋದಿಲ್ವೋ, ಯಾವಾಗ ಜಾಗೃತಿಯ ಕಡೆ ಗಮನ ಕೊಡೋದಿಲ್ವೋ, ಯಾವಾಗ ಈ ದೇಶವನ್ನ, ತಮ್ಮ ಸುತ್ತಮುತ್ತಲಿನ ಪರಿಸರವನ್ನ ಸೀರಿಯಸ್ ಆಗಿ ತಗೊಳೋದಿಲ್ವೋ, ಆಗ
ಅವರನ್ನ ಯಾರೂ ರಕ್ಷಣೆ ಮಾಡಕ್ಕಾಗೋದಿಲ್ಲ. ಅವರು ದುಷ್ಟರ ಕೈನಲ್ಲಿ ದುರ್ಬಳಕೆ ಆಗೋದಷ್ಟೇ ಅವರಿಗೆ ಉಳಿದಿರ್ತಕ್ಕಂಥ ಕೊನೆಯ ಒಂದು ಆಯ್ಕೆ ಆಗಿರ್ತದೆ. ನೋಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಜಾತಾಂತ್ರಿಕತೆ ಬಗ್ಗೆ ಹೇಳ್ತಾರೆ. ಒಂದು ಪ್ರಜಾತಾಂತ್ರಿಕ ಸ್ವರೂಪದ ಸರ್ಕಾರವು ಒಂದು ಪ್ರಜಾತಾಂತ್ರಿಕ ಸ್ವರೂಪದ ಸಮಾಜವನ್ನು ಅಪೇಕ್ಷಿಸುತ್ತದೆ. ಸಾಮಾಜಿಕ ಪ್ರಜಾತಂತ್ರವಿಲ್ಲದಿದ್ದಲ್ಲಿ ಔಪಚಾರಿಕ ನೆಲೆಗಟ್ಟಿನ ಪ್ರಜಾತಂತ್ರಕ್ಕೆ ಯಾವ ಬೆಲೆಯೂ ಇಲ್ಲ, ಮತ್ತದು ಅಸಂಗತವಾಗಿರುತ್ತದೆ. ಒಂದು ತಾಂತ್ರಿಕ ಸಮಾಜದೊಳಗೆ ಐಕ್ಯತೆ, ಒಂದು ಉದ್ದೇಶಕ್ಕಾಗಿ ಒಂದಾದ ಸಮುದಾಯ, ಸಾರ್ವಜನಿಕ ಗುರಿಗಳ ಬಗ್ಗೆ ಬದ್ಧತೆ ಮತ್ತು ಪರಸ್ಪರ ಸೌಹಾರ್ದತೆಗಳ ಅವಶ್ಯಕತೆ ಇಲ್ಲದೆಯೇ ಇರಬಹುದು. ಆದರೆ ಅದರಲ್ಲಿ ಅತ್ಯಗತ್ಯವಾಗಿ 2 ಅಂಶಗಳು ಇರಲೇಬೇಕು. ಮೊದಲನೆಯದು ಸಹವಾಸಿಗಳ ಕುರಿತು ಗೌರವ ಮತ್ತು ಸಮಾನತೆಯ ಭಾವ ಮತ್ತು ಧೋರಣೆ. ಎರಡನೆಯದು ಜಡ ಸಾಮಾಜಿಕ ಅಡ್ಡ ಗೋಡೆಗಳಿಂದ ಮುಕ್ತವಾದಂತಹ ಸಾಮಾಜಿಕ ಸಂರಚನೆ. ಉಳ್ಳವರು ಮತ್ತು ಇಲ್ಲದವರೆಂಬ ವ್ಯತ್ಯಾಸಗಳನ್ನು ನಿರ್ಮಿಸುವುದರಲ್ಲಿ ಪರ್ಯಾವಸನಗೊಳ್ಳುವ ಪ್ರತ್ಯೇಕತೆ ಮತ್ತು ಹೊರದಬ್ಬುವಿಕೆಗಳಿರುವೆಡೆ ಪ್ರಜಾತಂತ್ರ ಒಗ್ಗುವುದೂ ಇಲ್ಲ, ಒಟ್ಟಿಗಿರುವುದೂ ಇಲ್ಲ. ನಮ್ಮಲ್ಲಿ ಒಳಗೊಳ್ಳುವಿಕೆ ಅನ್ನೋದು ಸಂಪೂರ್ಣ ನಾಶ ಆಗ್ತಾ ಇದೆ. ಇವತ್ತು ಪ್ರತಿಯೊಬ್ಬರು ಕೂಡ ನಾವು ದೇಶಭಕ್ತರು ಅಂತ ಹೇಳಿ ಪ್ರೂವ್ ಮಾಡ್ಕೋಬೇಕಾದಂತಹ ಒಂದು ಪರಿಸ್ಥಿತಿ ಬಂದಿದೆ. ಪ್ರಜಾತಾಂತ್ರಿಕ ವ್ಯವಸ್ಥೆ ಇರ್ತಕ್ಕಂಥ ಯಾವ ದೇಶದಲ್ಲೂ ಇಂಥ ದುಸ್ಥಿತಿ ಇರೋದಿಲ್ಲ. ಪ್ರಜಾಪ್ರಭುತ್ವ ಸಕ್ಸಸ್ ಆಗಿದೆ ಅಂತಂದ್ರೆ ನಾವು ದೇಶಭಕ್ತರು ಅಂತ ಯಾರು ತಮ್ಮನ್ನ ತಾವು ಪ್ರೂವ್ ಮಾಡಿಕೊಳ್ಳುವಂತ ಅವಶ್ಯಕತೆ ಬರೋದಿಲ್ಲ. ಆದ್ರೆ ಇಲ್ಲಿ ಮುಸಲ್ಮಾನರು ನಾವು ದೇಶಭಕ್ತರೇ ಅಂತ ಪ್ರೂವ್ ಮಾಡ್ಕೊಳ್ತಕ್ಕಂಥ ಒಂದು ದುಸ್ಥಿತಿ ಇದೆ. ಕ್ರೈಸ್ತರು ನಾವು ಈ ದೇಶದವರೇ ಅಂತ ಪ್ರೂವ್ ಮಾಡ್ಕೊಳ್ಬೇಕಾದಂತ ದುಸ್ಥಿತಿ ಇದೆ. ಯಾಕೆಂದ್ರೆ ನಾವು ಒಂದಷ್ಟು ಸಮುದಾಯಗಳನ್ನ ಹೊರಗಿಡೋದ್ರಲ್ಲಿ, ಈ ದೇಶದಿಂದ ಹೊರಗಿಡೋದ್ರಲ್ಲಿ ಬಹಳ ವ್ಯವಸ್ಥಿತವಾದಂತಹ ಒಂದು ಕ್ಯಾಂಪೇನ್ ಅನ್ನ, ಒಂದು ಚಳವಳಿಯನ್ನ, ತಮ್ಮದೇ ಆದಂತಹ ಒಂದು ಮೂವ್ಮೆಂಟ್ ಅನ್ನ ನಾವು ಸೃಷ್ಟಿ ಮಾಡ್ತಾ ಬರ್ತಾ ಇದ್ದಾರೆ ಈ ದೇಶದಲ್ಲಿ. ಇದನ್ನ ಉದ್ದೇಶಪೂರ್ವಕವಾಗಿ ಮಾಡಲಾಗ್ತಾ ಇದೆ. ಇದು ಸ್ವಾತಂತ್ರ್ಯ ಪೂರ್ವದಿಂದನೂ ಪ್ರಾರಂಭ ಆಗಿ ಸ್ವಾತಂತ್ರ್ಯ ನಂತರವೂ ಕೂಡ ಇದು ಮುಂದುವರಿತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ಬೋದು. ಪ್ರಜಾಪ್ರಭುತ್ವ ಅಂದ್ರೆ ಜನರ ಆರ್ಥಿಕ ಮತ್ತು ಸಾಮಾಜಿಕ ಜೀವನದಲ್ಲಿ ರಕ್ತಪಾತವಿಲ್ಲದೆ ಕ್ರಾಂತಿಕಾರಕ ಬದಲಾವಣೆ ತರುವಂತಹ ಒಂದು ಪದ್ಧತಿ ಮತ್ತು ಅಂತಹ ಸ್ವರೂಪಗಳ ಸರ್ಕಾರ ಅಂತಾರೆ ಬಾಬಾ ಸಾಹೇಬ್. ರಕ್ತಪಾತವಿಲ್ಲದೆ ಬದಲಾವಣೆಗಳನ್ನು ತರ್ತಕ್ಕಂಥದ್ದು. ನೀವು ಒಂದ್ಸಲ ಈ ದೇಶದ ಒಂದು ಸಾಮಾಜಿಕ ಸ್ಥಿತಿಯನ್ನ ಅವಲೋಕನ ಮಾಡಿದ್ರೆ ಅಂತದೊಂದು ಪರಿಸ್ಥಿತಿ ನಮಗಿದೆಯಾ? ಇಲ್ಲಿ ರಕ್ತಪಾತವಿಲ್ಲದೆ ನಿಜವಾಗ್ಲೂ ಕೂಡ ಸಾಮಾಜಿಕ ಬದಲಾವಣೆ ಆಗ್ತದೆ ಅಂತ ನಮ್ಗೆ ಅನ್ನಿಸ್ತಾ ಇದೆಯಾ ಅಂತಂದ್ರೆ ಖಂಡಿತ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಆಲ್ರೆಡಿ ಇಲ್ವೇ ಏನೋ ಅನ್ನೋಷ್ಟು ಮಟ್ಟಕ್ಕೆ ಇವತ್ತು ಈ ದೇಶ ದುಸ್ಥಿತಿಗೆ ಹೋಗಿ ನಿಂತಿದೆ. ಇಲ್ಲಿ ನಿರುದ್ಯೋಗ ಇದೆ. ಉದ್ಯೋಗ ಕೇಳಿದ್ರೆ ವಡೆ ಮಾಡಿ, ಬೋಂಡ ಮಾಡಿ, ಬಜ್ಜಿ ಮಾಡಿ ಅನ್ನುವಂತ ಜನಪ್ರತಿನಿಧಿಗಳು ನಮ್ಮ ನಡುವೆ ಅತ್ಯುನ್ನತ ಸ್ಥಾನದಲ್ಲಿ ಕೂತಿದ್ದಾರೆ. ಕ್ರಿಮಿನಲ್ಸ್ಗಳು ಇವತ್ತು ಹೋಮ್ ಮಿನಿಸ್ಟರ್ಗಳಾಗಿ ನಿಂತಿದ್ದಾರೆ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಚಂದ್ರು ಅವರು ಹೇಳದಂತೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗ ಎಲ್ಲವೂ ಕೂಡ ಕರಪ್ಟ್ ಆಗೋಗಿದೆ. ವಿಶ್ವಾಸಕ್ಕೆ ಯೋಗ್ಯವಾದಂತಹ ರೀತಿಯಲ್ಲಿ ಅವ್ಯಾವೂ ಕೂಡ ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ತಾ ಇಲ್ಲ. ಇಡೀ ಇದು ಪ್ರಜಾತಾಂತ್ರಿಕ ವ್ಯವಸ್ಥೆಯೊಂದರ ಬೇರುಗಳನ್ನ ಕುಯ್ಯುವ ಒಂದು ಸ್ಥಿತಿ. ಆ ಬೇರುಗಳನ್ನ ದುರ್ಬಲಗೊಳಿಸುವಂತಹ ಒಂದು ಐತಿಹಾಸಿಕವಾದಂತಹ ಷಡ್ಯಂತ್ರಗಳಿವೆಲ್ಲ. ಅವ್ರು ಯಾಕೆ ಕ್ರಿಮಿನಲ್ಸ್ ಗಳನ್ನೇ ಎಲೆಕ್ಷನ್ ನಲ್ಲಿ ಗೆಲ್ಲಿಸ್ತಾರೆ ಅಂತಂದ್ರೆ, ಕ್ರಿಮಿನಲ್ಸ್ ಗಳನ್ನ ಗೆಲ್ಲಿಸಿದಾಗ ನಮ್ಗೆಲ್ಲ ಏನ್ ಅನಿಸ್ತದೆ ಅಂತಂದ್ರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಏನೋ ದೋಷ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಒಬ್ಬ ಏನೇನೂ ಗೊತ್ತಿಲ್ಲದೆ ಇರ್ತಕ್ಕಂಥ ಒಂದು ಸಾಮಾಜಿಕ ನ್ಯಾಯದ ಒಂದು ಸಣ್ಣ ಪ್ರಜ್ಞೆ ಇಲ್ಲದೆ ಇರ್ತಕ್ಕಂಥ ಒಂದು ನ್ಯಾಯಾಧೀಶನಾಗ್ಬಿಡ್ತು ಅಂತಂದ್ರೆ ಏನೋ ನಮ್ಮ ಕಾನೂನು ವ್ಯವಸ್ಥೆನಲ್ಲೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ನಮ್ಮ ಕಾನೂನು ವ್ಯವಸ್ಥೆನಲ್ಲಿ, ನಮ್ಮ ಆಡಳಿತ ವ್ಯವಸ್ಥೆನಲ್ಲಿ ಪ್ರಾಬ್ಲಮ್ ಇರ್ಬೋದು, ಆದ್ರೆ ಅದನ್ನು ಮತ್ತಷ್ಟು ಮಗದಷ್ಟು ದುರ್ಬಲಗೊಳಿಸ್ತಕ್ಕಂಥ ಕೆಲಸವನ್ನ ಅಯೋಗ್ಯರಿಗೆ ಆ ಸ್ಥಾನಗಳನ್ನು ಕೊಡೋದ್ರ ಮೂಲಕವಾಗಿ ಅವರು ನಮ್ಮನ್ನೆಲ್ಲ ನಂಬಿಸ್ತಾ ಹೋಗ್ತಾರೆ. ನಮ್ಮನ್ನೆಲ್ಲ ನಂಬಿಸಿ ನಾವು ಕೊನೆಗೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಯಾವುದೇ ವಿಶ್ವಾಸ ಇಲ್ಲದೆ ಇರೋ ರೀತಿಯಲ್ಲಿ ನಮ್ಮ ಮೈಂಡ್ ಅನ್ನ ಅವರು ಟರ್ನ್ ಮಾಡ್ತಾರೆ, ನಮ್ಮ ಮನಸ್ಥಿತಿಗಳನ್ನ ಬದಲಾಯಿಸ್ತಾರೆ.
ಬದಲಾಯಿಸಿದ ಮೇಲೆ ನಮ್ಮ ಮನಸ್ಥಿತಿ ಏನಾಗುತ್ತೆ, ಈ ಹಿಂದೆ ಇದ್ದಂತ ರಾಜರ ಆಡಳಿತವೇ ಸರಿ ಇತ್ತೇನೋ ಅನ್ಸಕ್ ಸ್ಟಾರ್ಟ್ ಆಗುತ್ತೆ. ಸೈಕಾಲಜಿಕಲಿ ನಾವೆಲ್ಲ ಹಿಂದಕ್ಕೆ ಹೋಗ್ತಾ ಇರ್ತೀವಿ. ಆದ್ರೆ ಈ ಹಿಂದಕ್ಕೆ ನಮ್ಮನ್ನ ಯಾಕೆ ಕಳಿಸ್ತಾ ಇರ್ತಾರೆ ಅಂತಂದ್ರೆ, ಆ ಊಳಿಗಮಾನ್ಯ ವ್ಯವಸ್ಥೆಯನ್ನ ಮತ್ತೆ ತರಬೇಕು ಅನ್ನೋಂಥ ಉದ್ದೇಶ ಅವ್ರಿಗಿರುತ್ತೆ. ಹಿಂದೆ ಆಳ್ವಿಕೆ ಮಾಡಿದ ರೀತಿನೇ ಸರಿಗಿದೆ, ರಾಜರೇ ಸರಿಗಿದ್ರು. ಈಗಲೂ ಬಹಳಷ್ಟು ಜನ ಮಾತಾಡೋದನ್ನ ನಾವು ಗಮನಿಸಬಹುದು. ರಾಜಾಳ್ವಿಕೆ ಸರಿ ಇತ್ತು, ರಾಜರೇ ಸರಿ ಇತ್ತು ಕಣಪ್ಪ, ಈ ಪ್ರಜಾಪ್ರಭುತ್ವದಲ್ಲಿ ಇಷ್ಟೆಲ್ಲ ಭ್ರಷ್ಟಾಚಾರ ಆಗುತ್ತೆ, ಇಷ್ಟೆಲ್ಲ ಜಾತೀಯತೆ ಇದೆ, ಇಷ್ಟೆಲ್ಲ ಅನ್ಯಾಯಗಳು ನಡೀತಾ ಇದೆ, ಹೇಳೋರೇ ಇಲ್ಲ ಕೇಳೋರೇ ಇಲ್ಲ, ರಾಜರೇ ಸರಿಗಿದ್ರೇನೋ. ರಾಜರೇ ಸರಿಗಿದ್ರು ಅನ್ನೋದಾಗಿದ್ರೆ ಇಷ್ಟೊಂದೆಲ್ಲ ಹೋರಾಟ ಮಾಡಿ, ಸ್ವಾತಂತ್ರ್ಯ ಹೋರಾಟ ಮಾಡಿ, ಇಲ್ಲಿದ್ದಂತ ಅಷ್ಟು ಸಂಸ್ಥಾನಗಳನ್ನ ನಮ್ಮ ದೇಶದಲ್ಲಿ ವಿಲೀನ ಮಾಡಿಕೊಂಡು, ಕೆಲವ್ರ ಜೊತೆಗೆ ಹೋರಾಟ ಮಾಡಿ, ಯುದ್ಧ ಮಾಡಿ, ಇಷ್ಟೆಲ್ಲ ಮಾಡುವಂತ ಅವಶ್ಯಕತೆ ಏನಿತ್ತು? ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅತ್ಯಂತ ಸೂಟಬಲ್ ಆದಂತ ವ್ಯವಸ್ಥೆ ನಮ್ಮ ದೇಶಕ್ಕೆ ಅಂತ ಹೇಳಿ ನಾವು ಯಾಕೆ ಅನ್ಕೊಂಡ್ವಿ? ನಮ್ಮ ದೇಶದಲ್ಲಿ ಹಲವಾರು ರೀತಿ ಜಾತಿ ಮತಗಳಿರ್ತಕ್ಕಂಥ ಒಂದು ದೇಶ, ಸರ್ವ ಜನಾಂಗ ಇಲ್ಲಿ ವಾಸ ಮಾಡ್ತಿರ್ತಕ್ಕಂಥ ದೇಶ. ಇದನ್ನೊಂದು ಶಾಂತಿಯ ತೋಟವಾಗಿ ಇಟ್ಕೋಬೇಕು ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಂಬಾ ಮುಖ್ಯ ಅನ್ನುವಂಥದ್ದು ಅವತ್ತಿನ ಸಂವಿಧಾನ ನಿರ್ಮಾಪಕರಿಗೆ ಗೊತ್ತಿದ್ದಂತ ಸತ್ಯ. ಅದಕ್ಕೆ ಅವ್ರೇನ್ ಮಾಡ್ತಾರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಆಯ್ಕೆ ಮಾಡ್ಕೊಳ್ತಾರೆ. ಪ್ರಜಾಪ್ರಭುತ್ವವು ಜೀವಂತವಾಗಿದ್ರೆ ಅದರ ಫಲವನ್ನು ಅನುಭವಿಸುವುದು ನಮ್ಮೆಲ್ಲರಿಗೂ ಖಾತ್ರಿ ಆಗುತ್ತದೆ. ಪ್ರಜಾಪ್ರಭುತ್ವವೇನಾದ್ರೂ ಸತ್ರೆ ನಮ್ಮೆಲ್ಲರ ಸರ್ವನಾಶ ಖಂಡಿತ ಅಂತಾರೆ ಅಂಬೇಡ್ಕರ್. ಪ್ರಜಾಪ್ರಭುತ್ವವನ್ನ ಸಾಯಿಸಬೇಕು ಅನ್ನೋದೇ ಉದ್ದೇಶ ಇದೆ. ಪ್ರಜಾಪ್ರಭುತ್ವ ಸತ್ರೆ ನಮ್ಮ ಹಳೆಯ ವ್ಯವಸ್ಥೆನ, ಹಳೆಯ ಮನುಸ್ಮೃತಿಯನ್ನ, ಅದೇ ಒಂದು ಕಾನೂನು ವ್ಯವಸ್ಥೆಯನ್ನ ತಂದು ನಾವು ಇಲ್ಲಿ ರಾಜ್ಯಭಾರ ಮಾಡಬಹುದು. ಮಹಿಳೆಯರನ್ನ, ಮಕ್ಕಳನ್ನ ನಾವು ಇಲ್ಲಿ ಹಿಂಸೆ ಮಾಡಬಹುದು. ಶೂದ್ರರನ್ನ, ದಲಿತರನ್ನ ನಾವು ಅಡಿಯಾಳುಗಳಾಗಿಟ್ಕೋಬಹುದು. ಜಾತಿ ಮನಸ್ಥಿತಿಯನ್ನ ನಾವು ನಾಶ ಮಾಡದೆ, ಜಾತಿ ನಾಶ ಆಗದೆ ಪ್ರಜಾಪ್ರಭುತ್ವ ಇಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಪ್ರಜಾಪ್ರಭುತ್ವ ಉಳಿಬೇಕು ಅಂತಂದ್ರೆ ಇಲ್ಲಿ ಜಾತಿ ನಾಶ ಆಗ್ಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ಕೋಮುವಾದ ಅನ್ನುವಂಥದ್ದು ಇವಾಗ ಒಂದು ಫ್ಯಾಸಿಸಮ್ ಆಗಿ ಕನ್ವರ್ಟ್ ಆಗೋಗಿದೆ. ಇಲ್ಲೊಂದು ಜನಾಂಗೀಯವಾದ ನಿರ್ಮಾಣ ಆಗ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತಾ ಇದೆ. ಆ ಫ್ಯಾಸಿಸ್ಟ್ ವ್ಯವಸ್ಥೆ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಳೆದು ಜರ್ಮನಿಯ ರೀತಿನಲ್ಲೋ ಅಥವಾ ಇಟಲಿಯ ರೀತಿನಲ್ಲೋ ಬದಲಾಗೋದಕ್ಕಿಂತ ಮುಂಚೆ ನಾವು ನಮ್ಮ ಪ್ರಜಾಪ್ರಭುತ್ವದ ಬೇರುಗಳನ್ನು ನಾವು ಭದ್ರ ಮಾಡ್ಕೋಬೇಕಾಗಿದೆ. ಇದಕ್ಕೆ ಯುವಶಕ್ತಿ, ಯುವಕರು ಮತ್ತೆ ಯುವತಿಯರಿಂದ ತುಂಬಿದಂತಹ ಯುವಶಕ್ತಿ ಬಹಳ ಮುಖ್ಯವಾದಂತಹ ಒಂದು ಪಾತ್ರವನ್ನು ವಹಿಸಬೇಕಾಗತ್ತೆ. ಇಲ್ಲಿ ಯುವಶಕ್ತಿ ಇತಿಹಾಸವನ್ನು ತಿಳ್ಕೋಬೇಕಾಗತ್ತೆ. ಯುವಶಕ್ತಿ ಓದಿನಲ್ಲಿ ಆಸಕ್ತಿಯನ್ನು ಬೆಳೆಸ್ಕೋಬೇಕಾಗಿದೆ. ಇವತ್ತೇನಾಗಿದೆ ಅಂತಂದ್ರೆ, ನಿಮ್ಮ ಕೈನಲ್ಲೆಲ್ಲ ಆಂಡ್ರಾಯ್ಡ್ ಮೊಬೈಲ್ ಇದೆ. ಆದ್ರೆ ಆ ಆಂಡ್ರಾಯ್ಡ್ ಮೊಬೈಲ್ ನಲ್ಲಿ ನಾವು ಏನನ್ನ ಆಪರೇಟ್ ಮಾಡ್ತಾ ಇದೀವಿ ಅಂದ್ರೆ ನಮ್ಮ ವಿರುದ್ಧವಾದದನ್ನ ನಾವು ಆಪರೇಟ್ ಮಾಡ್ತಾ ಇದ್ವಿ. ಯಾಕಂದ್ರೆ ಅಲ್ಲಿ ಒಳ್ಳೇದು ಇದೆ, ಅದಕ್ಕಿಂತ ಜಾಸ್ತಿ ಕೆಟ್ಟದಿದೆ. ಯಾಕೆಂದ್ರೆ ಇಡೀ ವ್ಯವಸ್ಥೆ ಅವ್ರ ಕೈನಲ್ಲಿರ್ತದೆ. ಅದರೊಳಗಡೆ ಏನನ್ನ ಜಾಸ್ತಿ ಟ್ರೋಲ್ ಮಾಡಬೇಕು, ಯಾವ್ದನ್ನ ಜಾಸ್ತಿ ತುಂಬ್ತಾ ಹೋಗ್ಬೇಕು ಅನ್ನೋದು ಅವರು ಬಹಳ ಸ್ಪಿರಿಟ್ ಆಗಿದ್ದಾರೆ. ಯಾರು ಆಂಟಿ ಪೀಪಲ್ ಅಂತ ಹೇಳ್ತೀವಲ್ಲ, ಪ್ರತಿಗಾಮಿಗಳು ಅಂತ ಹೇಳ್ತೀವಲ್ಲ, ಅವರು ಯಾವಾಗ್ಲೂ ಬಹಳ ಸ್ಪಿರಿಟ್ ಆಗಿರ್ತಾರೆ. ಮತ್ತೆ ನಮಗಿಂತ ತುಂಬಾ ಮುಂದೆ 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 ಹೋಗ್ತಾ ಇರ್ತಾರೆ. ಅವರು ಸೃಷ್ಟಿ ಮಾಡಿ ಆಗ್ತಾ ಇರ್ತಕ್ಕಂಥ ಕಂಟೆಂಟ್ ಗಳನ್ನ ನೋಡಿ ನೋಡಿ ನಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಬಿಟ್ರೆ ಅದರಿಂದ ನಾವೇನನ್ನೂ ಕಲ್ತಿರಲ್ಲ. ಬಹುಶಃ ಫೇಸ್ಬುಕ್ ಇಂದ ಯಾರು ಏನೂ ಕಲ್ತಿಲ್ಲ, ಆದ್ರೆ ಏನನ್ನ ಕಲಿಬಾರ್ದು ಅದನ್ನೆಲ್ಲ ಕಲ್ತಿರ್ತಾರೆ ಅಂತ ನಾನು ಅನ್ಕೊಂಡಿದ್ದೀನಿ. ರೀಲ್ಸ್ ಗಳಿಂದ ನಾವ್ ಏನನ್ನೂ ಕಲಿಯಕ್ಕಾಗಲ್ಲ. ಯಾವ ಇಂಟೆಲೆಕ್ಚುವಲ್ ಕಂಟೆಂಟ್ ನಿಮ್ಗೆ ರೀಲ್ಸ್ ಗಳಲ್ಲಿ ಸಿಗೋದಿಲ್ಲ. ಸಿಕ್ಕಿದ್ರೆ ಒಂದೋ ಎರಡೋ ಯಾವ್ದೋ ಸಿಕ್ಬೋದು ಅಷ್ಟೇನೆ. ನಿಮ್ಗೆ ಈ ದೇಶವನ್ನು ಅರ್ಥ ಮಾಡಿಸ್ತಕ್ಕಂತ ಒಂದು ಕಂಟೆಂಟ್ ಅನ್ನ ಇಟ್ಕೊಂಡು ಯಾರ ರೀಲ್ ಮಾಡ್ತಾರ? ಈ ದೇಶದಲ್ಲಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದನ್ನ ಕಂಟೆಂಟ್ ಇಟ್ಕೊಂಡು ನಿಮ್ಗೊಂದು ವಿಡಿಯೋ ಮಾಡ್ತಾರ? ಅಂತ ವಿಡಿಯೋಗಳು ತುಂಬಾ ಕಡಿಮೆ, ಇಲ್ವೇ ಇಲ್ಲ ಅಂತ ಅಲ್ಲ, ತುಂಬಾ ತೀರಾ ಕಮ್ಮಿ ಇರ್ತಕ್ಕಂಥದ್ದು. ಅದನ್ನ ನೋಡ್ತಾ 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 ನಮ್ಮ ಸಮಯವನ್ನ ನಾವು ವ್ಯರ್ಥ ಮಾಡ್ಕೊಳ್ತಾ ಇರ್ತೀವಿ. ಇದರಿಂದ ನಮ್ಮ ದೇಶ ಅರ್ಥ ಆಗಲ್ಲ, ನಮ್ಮ ಜನ ಅರ್ಥ ಆಗಲ್ಲ, ಕೊನೆಗೇನು ನಾನೇ ಅರ್ಥ ಆಗೋದಿಲ್ಲ. ಇಂತಹ ದುಸ್ಥಿತಿಲಿದ್ದಾಗ ನಾವು ಪ್ರಜಾಪ್ರಭುತ್ವದ ಬೇರುಗಳನ್ನ ಭದ್ರಪಡಿಸೋದಿಕ್ಕೆ ಸಾಧ್ಯ ಇಲ್ಲ. ಅದರಲ್ಲೂ ಬಹಳ ಮುಖ್ಯವಾದಂತ ಒಂದು ವರ್ಗವಾದಂತ ಯುವಶಕ್ತಿ ಇಲ್ಲಿ ನ್ಯೂಟ್ರಲ್ ಆಗಿ ಹೋಗ್ಬಿಟ್ಟಿರ್ತದೆ, ಮತ್ತೆ ಅಥವಾ ತಪ್ಪುದಾರಿಗೆ ಹೋಗ್ಬಿಟ್ಟಿರ್ತದೆ. ಆ ತಪ್ಪುದಾರಿಗೆ ಹೋಗೋದು ಬಹಳ ಇಂಪಾರ್ಟೆಂಟ್ ಅವರಿಗೆ.
ಪ್ರಜಾಪ್ರಭುತ್ವಕ್ಕೆ ನಮ್ಮ ನಿಷ್ಠೆಯನ್ನು ತೋರುವುದು ಮಾತ್ರವಲ್ಲದೆ ಸ್ವಾತಂತ್ರ್ಯ, ಸಮಾನತೆ ಮತ್ತು ಸಹೋದರತೆ ತತ್ವಗಳನ್ನು ಬುಡಮೇಲು ಮಾಡ ಹೊರಟಿರುವ ಪ್ರಜಾಪ್ರಭುತ್ವದ ವಿರೋಧಿಗಳನ್ನು ನಾವುಗಳು ಎಂತಹ ಪ್ರತಿಕೂಲ ಪರಿಸ್ಥಿತಿಯಲ್ಲಿಯೂ ಬೆಂಬಲಿಸಬಾರದು ಅಂತ ಹೇಳ್ತಾರೆ. ಆದ್ರೆ ಈಗ ಅದು ಪ್ರತಿಕೂಲವಾಗಿದೆಯಾ ಅಥವಾ ಪ್ರಗತಿಪರವಾಗಿದೆಯಾ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲದೆ ಇರತಕ್ಕಂತ ಸ್ಥಿತಿಗೆ ನೀವು ದೂಡಲ್ಪಟ್ಟಿದ್ರೆ ನೀವು ಯಾವ್ದ್ರ ವಿರುದ್ಧ ಹೋರಾಡ್ತೀರಿ, ಹೇಗೆ ಹೋರಾಡ್ತೀರಿ? ಒಂದು ರೀತಿಯಲ್ಲಿ ಕತ್ತಲಿನಲ್ಲಿ ತಡಕಾಟ ಮಾಡುವಂತಹ ಒಂದು ಪರಿಸ್ಥಿತಿ ಇವತ್ತು ಯುವ ಶಕ್ತಿಗಿದೆ. ಯುವ ಶಕ್ತಿಗೆ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಎಲ್ಲಿದ್ದೀವಿ, ನಮ್ಮ ಶತ್ರು ಯಾರು, ನಮ್ಮ ಮಿತ್ರ ಯಾರು ಅಂತ ಅರ್ಥ ಮಾಡ್ಕೊಳ್ಳೋಷ್ಟು ಅವರಲ್ಲಿ ಒಂದು ಜ್ಞಾನವನ್ನ ಬೆಳೆದೇ ಇರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೊಬೈಲ್ ಮೂಲಕನೇ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಮೊಬೈಲೇ ದೊಡ್ಡ ಥ್ರೆಟ್ ಆಗಿರೋದು. ಈಗ ನಿಮಗೆ ಬೇಕೋ ಬೇಡವೋ ನೀವು ನೋಡ್ತಾ ಇರ್ಬೇಕು ಅದನ್ನ. ನಿಮ್ಮನ್ನ ದಿನನಿತ್ಯ ನೀವು ಮಲಗಿರೋದೊಂದು ಬಿಟ್ರೆ ನೀವು ಎದ್ದಿರುವ ಅಷ್ಟು ಸಮಯವನ್ನ ಅವರು ನಿಮ್ಮನ್ನ ಒಂದ್ ರೀತಿನಲ್ಲಿ ನಿರ್ವಹಿಸ್ತಾನೆ ಇರ್ತಾರೆ. ಆ ನಿರ್ವಹಣೆಗೆ ನೀವು ಒಳಪಟ್ಟೇ ಇರ್ತೀರಿ. ಎಷ್ಟೋ ಸಂದರ್ಭದಲ್ಲಿ ಗಂಗೋತ್ರಿಯಲ್ಲಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ನಾನು ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಅಂದ್ರೂ ಕೂಡ, ಲೆಕ್ಚರರ್ ಪಾಠ ಮಾಡ್ತಿದ್ರು ಕೂಡ ನಾವು ಮೊಬೈಲ್ ಅನ್ನ ಸ್ಲೈಡ್ ಮಾಡ್ತಾ ಇರ್ತೀವಿ. ಎಷ್ಟು ಮಟ್ಟಿಗೆ ನಾವು ಅದರೊಳಗಡೆ ಇನ್ವಾಲ್ವ್ ಆಗಿದ್ದೀವಿ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಹಾಗಾದ್ರೆ ನಾವು ಚಳುವಳಿಗಳನ್ನ ರೂಪಿಸುವಂತ ಶಕ್ತಿಯನ್ನ ಎಲ್ಲಿಂದ ಪಡ್ಕೊಳ್ಳೋದು? ಪುಸ್ತಕಗಳನ್ನ ಓದಬೇಕಾಗತ್ತೆ. ಪುಸ್ತಕಗಳನ್ನ ಓದಬೇಕಾದಾಗ್ಲೂ ಕೂಡ ನಿಮ್ಮನ್ನ ಸೆಮಿಸ್ಟರ್ಗಳಲ್ಲಿ ಕಟ್ಟಾಕ್ಬಿಟ್ಟಿರೋದ್ರಿಂದ ಸೆಮಿಸ್ಟರ್ಗಳಲ್ಲಿ ನಿಮಗೆ ದೊಡ್ಡ ದೊಡ್ಡ ಪುಸ್ತಕದ ರಾಶಿಗಳನ್ನ ಸಿಲೆಬಸ್ ಅನ್ನ ಕೊಟ್ಬಿಟ್ಟು ನಿಮ್ಮನ್ನ 4 ತಿಂಗಳು 3 ತಿಂಗಳು ಅಲ್ಲಿ ಎಂಗೇಜ್ ಮಾಡ್ಬಿಟ್ಟಿರ್ತಾರೆ. ಹಾಗಾದ್ರೆ ನಿಮ್ಗೆ ಪಠ್ಯೇತರವಾದಂತಹ ಪುಸ್ತಕಗಳನ್ನ ಓದುವಂತಹ ಸಮಯ ಎಲ್ಲಿದೆ? ಒಂದು ಕಡೆ ಮೊಬೈಲು, ಇನ್ನೊಂದು ಕಡೆ ಹೊರಲಾರದಷ್ಟು ಸೆಮಿಸ್ಟರ್ ಸಿಲೆಬಸ್. ಇವೆರಡರ ನಡುವೆ ನಿಮ್ಮಲ್ಲಿ ಒಂದು ಇಂಡಿಪೆಂಡೆಂಟ್ ಮೈಂಡೇ ಬೆಳೆಯೋದಿಲ್ಲ. ಆ ಇಂಡಿಪೆಂಡೆಂಟ್ ಮೈಂಡೇ ಬೆಳಿಲಿಲ್ಲ ಅಂದ್ರೆ ಇಲ್ಲಿನ ರಾಜಕೀಯ ವ್ಯವಸ್ಥೆನೂ ಅರ್ಥ ಆಗಲ್ಲ, ಇಲ್ಲಿನ ಸಾಮಾಜಿಕ ವ್ಯವಸ್ಥೆನೂ ಅರ್ಥ ಆಗಲ್ಲ, ಇಲ್ಲಿನ ಸಾಂಸ್ಕೃತಿಕವಾದಂತಹ ಯಾವುದೇ ಪಲ್ಲಟಗಳು ನಿಮ್ಗೆ ಗುರ್ಸಕ್ಕಾಗದೇ ಇರತಕ್ಕಂತ ಪರಿಸ್ಥಿತಿ ನಿರ್ಮಾಣ ಆಗೋಗುತ್ತೆ. ನಮ್ಮನ್ನ ನಾಗರಿಕರಾಗಿ ರೂಪಿಸಬೇಕಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ನಮ್ಮನ್ನ ಒಂದ್ ರೀತಿಯಲ್ಲಿ ಬಾವಿಯಲ್ಲಿರೋ ಕಪ್ಪೆಗಳನ್ನಾಗಿ ರೂಪಿಸ್ತಾ ಇದೆ. ನೀವು ಸ್ವತಂತ್ರ ಚಿಂತಕರಾಗಬೇಕು, ಆತ್ಮಶ್ರೀಗಾಗಿ ನಿರಂಕುಶಮತಿಗಳಾಗಿ ಅಂತ ಹೇಳಿ ಕುವೆಂಪು ಹೇಳ್ತಾರಲ್ಲ ಹಾಗೆ. ನೋಡಿ, ಕುವೆಂಪು ಎಷ್ಟು ಚೆನ್ನಾಗಿ ಅವರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಂದು ಭವಿಷ್ಯದ ಬಗ್ಗೆ ಮಾತಾಡ್ತಾರೆ ಅಂದ್ರೆ, ನಿಜವಾದ ಪ್ರಜಾಸತ್ತೆ ಎಂದರೆ ಅನಿರ್ಬಾಧಿತ ಇಚ್ಛಾ ಸ್ವಾತಂತ್ರ್ಯದಿಂದ ಪ್ರಜೆಗಳು ಆಯುವ ಪ್ರಾಮಾಣಿಕ ವ್ಯಕ್ತಿಗಳಿಂದ ಸರ್ವರ ಅಭ್ಯುದಯಕ್ಕಾಗಿ ನಡೆಯುವ ರಾಜ್ಯಭಾರ ಅಂತ ಹೇಳ್ತಾರೆ ಕುವೆಂಪು. ಆ ದೃಷ್ಟಿಯಿಂದ ನೋಡಿದರೆ ಈಗ ನಡೆಯುವ ಚುನಾವಣೆಗಳು ಪ್ರಜಾಸತ್ತಾತ್ಮಕ ಎಂದು ಹೇಳಲಾಗುತ್ತದೆಯೇ? ಪಾಲಿಟಿಕ್ಸ್ ಈಸ್ ದ ಲಾಸ್ಟ್ ರೆಸಾರ್ಟ್ ಆಫ್ ಎ ಸ್ಕೌಂಡ್ರಲ್ ಎಂದಿದ್ದನಂತೆ ಒಬ್ಬ ಪಾಶ್ಚಾತ್ಯ ಮನುಷ್ಯ. ನಮ್ಮ ಇಂದಿನ ರಾಜಕಾರಣ ರಂಗವನ್ನು ನೋಡಿದ್ರೆ ಅವನು ತನ್ನ ಸೂಕ್ತಿಯನ್ನು ತಿದ್ಕೋತಾ ಇದ್ದ. ಅವನೇನ್ ಹೇಳ್ತಿದ್ದ ಅಂದ್ರೆ, ಪಾಲಿಟಿಕ್ಸ್ ಈಸ್ ದ ಫಸ್ಟ್ ರೆಸಾರ್ಟ್ ಆಫ್ ಎ ಸ್ಕೌಂಡ್ರಲ್. ಈಗ ನಮ್ಮ ರಾಜಕೀಯ ರಂಗ ಹೇಗಾಗಿದೆ ಅಂದ್ರೆ, ಪ್ರಾಮಾಣಿಕರು, ಸಂಭಾವಿತರು, ಸುಸಂಸ್ಕೃತರು ಯಾರು ಅದರ ಹತ್ತಿರ ಸುಳಿಯಲು ಅಂಜುತ್ತಾರೆ. ಚುನಾವಣೆಯ ರೀತಿಯನ್ನೇ ಬದಲಾಯಿಸದಿದ್ದರೆ ಮಾನ ಮರ್ಯಾದೆಯುಳ್ಳ ಯಾವ ಪ್ರಾಮಾಣಿಕ ಯೋಗ್ಯನೂ ಅದರಲ್ಲಿ ಪಾಲ್ಗೊಳ್ಳುವ ಸಂಭವವಿಲ್ಲ. ಹಣದ ಒಳೆ ಹರಿಸಿ ಚುನಾವಣೆಯಲ್ಲಿ ಗೆಲ್ಲುವ ಯಾವ ವ್ಯಕ್ತಿಯಾಗಲಿ, ಯಾವ ಪಕ್ಷವಾಗಲಿ ಭ್ರಷ್ಟಾಚಾರಕ್ಕೆ ಬಲಿಯಾಗದೆ ಇರಲು ಸಾಧ್ಯವೇ? ಆದ್ದರಿಂದ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವ ಮತ್ತು ನಿಜವಾದ ಪ್ರಜಾಸತ್ತತೆಯನ್ನು ರಕ್ಷಿಸುವ ಇಚ್ಛೆ ನಮಗಿದ್ದರೆ ಇಂದಿನ ರೀತಿಯ ಧನಾಶ್ರಿತ ಚುನಾವಣೆಯ ಪದ್ಧತಿಯನ್ನೇ ಬದಲಾಯಿಸಿ ಅದನ್ನು ಗುಣಾತ್ಮಕವಾಗಿ ಪರಿವರ್ತಿಸುವ ಕರ್ತವ್ಯ ನಿಮ್ಮ ಹೆಗಲ ಮೇಲೆ ಬೀಳುತ್ತದೆ. ಉಗ್ರ ಕ್ರಾಂತಿಯಿಂದಲಾದರೂ ನೀವು ಚುನಾವಣೆಯನ್ನು ಸಾತ್ವಿಕ ಮಾರ್ಗಕ್ಕೆ ತಿರುಗಿಸದಿದ್ದರೆ ಸ್ವಾರ್ಥಿಗಳು, ಸಮಯ ಸಾಧಕರು, ಗೂಂಡಾಗಳು, ಕಳ್ಳಸಂತೆಕೋರರು, ಕಳ್ಳ ಸಾಗಾಣೆಯ ಕದೀಮರು, ಚಾರಿತ್ರ್ಯಹೀನರು ಪ್ರಜಾಸತ್ತೆಯ ಹುಸಿ ಹೆಸರಿನ ಹಿಂದೆ ಪ್ರಚನ್ನ ಸರ್ವಾಧಿಕಾರ ನಡೆಸುತ್ತಾರೆ ಅಂತ ಹೇಳ್ತಾರೆ. ನಮ್ಮ ಪ್ರಜಾಸತ್ತೆ ಕಲುಷಿತವಾಗಲು ಹಣ ಒಂದೇ ಕಾರಣವೆಂದು ತಿಳಿಯುವುದು ತಪ್ಪಾಗುತ್ತದೆ. ಅದಕ್ಕಿಂತಲೂ ಮಹತ್ತಾದ ಮತ್ತು ಮೂಲಭೂತವಾದಂತಹ ಮತ್ತೊಂದು ಕಾರಣವೂ ಇದೆ. ನಮ್ಮ ಪುಣ್ಯಭೂಮಿ ಭಾರತದಲ್ಲಿ ಅದು ಒಂದು
ಅಮೂರ್ತ ವಸ್ತು, ಅದು ಹಾಕಿಕೊಂಡಿರುವ ವೇಷದಿಂದ ತುಂಬಾ ಸಾಧು ಮತ್ತು ಪೂಜ್ಯ ಎಂಬಂತೆ ತೋರುತ್ತದೆ. ಅದು ಭಾವರೂಪಿಯಾದುದರಿಂದ ಅತಿ ಸೂಕ್ಷ್ಮವಾಗಿ ಹೃದಯ ಪ್ರವೇಶ ಮಾಡಿ ನಮ್ಮನ್ನು ಆಕ್ರಮಿಸುತ್ತದೆ ಮತ್ತು ನಮ್ಮಲ್ಲಿ ನಿಜವಾಗಿ ಇರುವ ಒಂದು ಅನಿರ್ವಚನೀಯ, ಅತ್ಯಂತ ಅಂತರತಮ ಸತ್ಯವಾದಂತ ಸನಾತನ ತತ್ವಕ್ಕೆ ಅದನ್ನು ಆಧ್ಯಾತ್ಮ ಎಂಬ ಹೆಸರಿನಲ್ಲಿ ಅವ್ರು ಹೇಳ್ತಾರೆ. ಸನಾತನ ತತ್ವ ಅಂದ್ರೆ ಆಧ್ಯಾತ್ಮ ಎಂದು ಹೆಸರಿಸುತ್ತೇವೆ. ಅದು ತನ್ನ ಬಾಂಧವ್ಯವನ್ನು ಘೋಷಿಸುತ್ತಾ ಬಂದಿರುವುದರಿಂದಲೂ ಮತ್ತು ಅದನ್ನೇ ತಾನು ಘೋಷಿಸುತ್ತಿರುವುದಾಗಿಯೂ ಹೇಳುತ್ತಲೂ ಇರುವುದರಿಂದ ಅದರ ಪ್ರಚನ್ನ ವಂಚನೆಯ ಮುಷ್ಟಿಯಿಂದ ತಪ್ಪಿಸಿಕೊಳ್ಳುವುದು ಕಷ್ಟಕರವಾಗಿದೆ. ಅದರ ಹೆಸರು ಮತ ಅಂತ ಹೇಳ್ತಾರೆ. ಈ ಮತಭ್ರಾಂತಿಯಿಂದ ಲೋಕಕ್ಕೆ ಆಗಿರುವಷ್ಟು ಹಾನಿ ಮತ್ತಾವುದರಿಂದಲೂ ಆಗಿಲ್ಲ ಎಂದು ತೋರುತ್ತದೆ. ಇನ್ನು ಮುಂದೆಯಾದರೂ ನೀವು ಆಧ್ಯಾತ್ಮವನ್ನು ಉಳಿಸಿಕೊಂಡು ಮತ ಮತ್ತು ಅದರಿಂದ ಜನ್ಯವಾದಂತ ಮತಭ್ರಾಂತಿ ಮತ್ತು ಮತಮೌಢ್ಯಗಳನ್ನು ನಿರಾಕರಿಸದಿದ್ದರೆ ನಿಜವಾದ ಪ್ರಜಾಸತ್ತೆ ಆಗಲಿ, ಸಮಾಜವಾದವಾಗಲಿ, ಸಮಾನತಾ ಭಾವವಾಗಲಿ ಸ್ಥಾಪನೆ ಆಗಲು ಎಂದೆಂದಿಗೂ ಸಾಧ್ಯವಾಗುವುದಿಲ್ಲ ಅಂತ ಹೇಳಿ 1974 8ನೇ ತಾರೀಕು ಅವರು ಮಾಡ್ತಕ್ಕಂಥ ಭಾಷಣದಲ್ಲಿ ತಿಳಿಸ್ತಾರೆ. ಅಂದ್ರೆ ಇವತ್ತು ನಾವು ನೋಡ್ತಾ ಇದ್ದೀವಿ, ಸ್ಕೌಂಡ್ರಲ್ಸ್ಗಳೇ ಜಾಸ್ತಿ ಇದ್ದಾರೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು, ರಾಜಕಾರಣವೆಂಬುದು ಮೂರ್ಖರ ಕೊನೆಯ ರಕ್ಷಣೆ ಆಗಬಾರದು. ಇವತ್ತು ಮೂರ್ಖರಷ್ಟೇ ರಾಜಕಾರಣದಲ್ಲಿಲ್ಲ, ಕ್ರಿಮಿನಲ್ಸ್ಗಳು ರಾಜಕಾರಣದಲ್ಲಿ ಅತಿ ಹೆಚ್ಚಾಗಿದ್ದಾರೆ. ಇವತ್ತು ಮೂರ್ಖರಿಗೆ ರಾಜಕಾರಣ ರಕ್ಷಣೆ ಆಗಿಲ್ಲ, ಕ್ರಿಮಿನಲ್ಸ್ಗಳಿಗೆ ರಾಜಕಾರಣ ಅನ್ನುವಂಥದ್ದು ಕೊನೆಯ ರಕ್ಷಣೆ ಆಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1950 ಜನವರಿ 26ನೇ ತಾರೀಕು ಅವ್ರು ಹೇಳ್ತಕ್ಕಂಥ ಒಂದು ಎಚ್ಚರಿಕೆ ಏನು, ಸಂವಿಧಾನ ಸಭೆಯಲ್ಲಿ ಸಂವಿಧಾನ ಅಂಗೀಕಾರ ಆದಂತ ದಿನ ಅವ್ರೇನ್ ಹೇಳ್ತಾರಪ್ಪ ಅಂದ್ರೆ 1950 ಜನವರಿ 26ರಂದು ನಾವು ಪರಸ್ಪರ ವೈರುಧ್ಯತೆಗಳಿಂದ ಕೂಡಿರ್ತಕ್ಕಂಥ ಸಮಾಜ ವ್ಯವಸ್ಥೆಯನ್ನು ಪ್ರವೇಶಿಸಲಿದ್ದೇವೆ. ರಾಜಕೀಯ ಜೀವನದಲ್ಲಿ ನಾವು ಸಮಾನತೆಯನ್ನು ಪಡೆದಿದ್ದೇವೆ, ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಾವು ಅಸಮಾನತೆಯನ್ನು ಉಳಿಸಿಕೊಂಡಿದ್ದೇವೆ. ರಾಜಕೀಯದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಮತ, ಒಂದು ಮತಕ್ಕೆ ಒಂದು ಮೌಲ್ಯ ಎಂಬ ತತ್ವವನ್ನು ಸ್ವೀಕರಿಸಿದ್ದೇವೆ. ಆದರೆ ಸಾಮಾಜಿಕ ಮತ್ತು ಆರ್ಥಿಕ ಜೀವನದಲ್ಲಿ ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ವ್ಯವಸ್ಥೆಯ ನಿಮಿತ್ತ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಮತ, ಒಂದು ಮೌಲ್ಯ ಎಂಬ ತತ್ವವನ್ನು ನಿರಾಕರಿಸಿದ್ದೇವೆ. ನಮ್ಮ ಸಮಾಜದಲ್ಲಿ ಇಂಥ ವೈರುಧ್ಯಮಯವಾದಂತ ಜೀವನವನ್ನು ಎಲ್ಲಿವರೆಗೆ ಮುಂದುವರಿಸಿಕೊಂಡು ಹೋಗಲು ಸಾಧ್ಯ? ನಮ್ಮನ್ನು ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಸಮಾನತೆಯಿಂದ ವಂಚಿತರನ್ನಾಗಿ ಮಾಡಿರುವುದನ್ನು ಇನ್ನಷ್ಟು ದಿನ ಸಹಿಸೋದು, ನಾವು ಇದನ್ನು ಹೀಗೆ ಮುಂದುವರಿಸಿಕೊಂಡು ಹೋದರೆ ನಮ್ಮ ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ಒಡ್ಡುವ ಸಂಭವ ಉಂಟು. ಈ ವೈರುಧ್ಯವನ್ನು ಸಾಧ್ಯವಾದಷ್ಟು ತ್ವರಿತವಾಗಿ ತೊಡೆದು ಹಾಕಬೇಕು. ಇಲ್ಲದಿದ್ದರೆ ಅಸಮಾನತೆಗೆ ತುತ್ತಾದ ಜನರು ನಾವುಗಳು ಕಷ್ಟಪಟ್ಟು ರೂಪಿಸಿರುವ ನಮ್ಮ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಧ್ವಂಸಗೊಳಿಸುತ್ತಾರೆ ಅಂತ ಹೇಳ್ತಾರೆ. ಇದನ್ನ ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು. ಇದನ್ನ ಜನಕ್ಕೆ ಕೇಳಿದ ಮಾತಲ್ಲ, ಅದು ಸಂವಿಧಾನ ಸಭೆಯಲ್ಲಿ ಅವತ್ತಿನ ಸಂವಿಧಾನ ನಿರ್ಮಾಪಕರುಗಳಿಗೆ ಅವ್ರು ಹೇಳಿದಂತ ಮಾತು. ನಮ್ಮ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಮತ್ತೆ ಆರ್ಥಿಕ ಅಸಮಾನತೆಯನ್ನ ನಾವು ನಿವಾರಣೆ ಮಾಡಬೇಕು ಅನ್ನೋ. ಇವತ್ತು ಸಾಮಾಜಿಕ ಆರ್ಥಿಕ ಅಸಮಾನತೆಗಳಷ್ಟೇ ಅಲ್ಲ, ಈಗ ಒಂದು ರೀತಿಯಲ್ಲಿ ಇವತ್ತು ಬಲಾಢ್ಯರ ಒಂದು ಕ್ಷೇತ್ರವಾಗಿರ್ತಕ್ಕಂಥ ರಾಜಕೀಯ ಅಸಮಾನತೆಯೂ ಕೂಡ ಇದೆ. ಇವತ್ತು ಲೆಕ್ಕದಲ್ಲಿ ರಾಜಕೀಯ ಸಮಾನತೆ ಸಿಕ್ತು ನಮ್ಗೆ, ಆದ್ರೆ ನಿಜವಾದ ಅರ್ಥದಲ್ಲಿ ಇನ್ನೂ ಕೂಡ ಅಸಮಾನತೆ ಅಲ್ಲಿಯೂ ಕೂಡ ಇದೆ. ಈ ಕಾರಣಕ್ಕಾಗಿ ಯುವ ಶಕ್ತಿ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕಾಗಿದೆ, ಓದಿನಲ್ಲಿ ಆಸಕ್ತಿ ಬೆಳೆಸ್ಕೋಬೇಕಾಗಿದೆ, ಜೊತೆಗೆ ಅವರಲ್ಲಿ ಒಂದು ಜಿಜ್ಞಾಸೆಯ ಮನೋಭಾವನೆ ಬೆಳಿಬೇಕಾಗಿದೆ. ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕಿವಿ ಕೊಡ್ಲಿಕ್ಕೆ ಅವರ ಹತ್ರ ಟೈಮ್ ಅನ್ನ ನಾವು ಉಳಿಸ್ಕೋಬೇಕಾಗಿದೆ. ಅನ್ವಾಂಟೆಡ್ ವಿಚಾರಗಳ ಕಡೆ ತಮ್ಮ ಗಮನವನ್ನ ಮೊಟಕುಗೊಳಿಸಿ ನಿಜವಾಗ್ಲೂ ಕೂಡ ನಾವು ಗಮನ ಕೊಡಬೇಕಾಗಿರ್ತಕ್ಕಂಥ ವಿಚಾರಗಳ ಕಡೆ ನಾವು ಗಮನ ಕೊಡೋಕ್ಕೆ ನಾವು ಟೈಮ್ ಅನ್ನ ನಾವು ಮಾಡ್ಕೋಬೇಕಾಗಿದೆ. ನಮ್ಮ ಸ್ನೇಹಿತರು ಡಾಕ್ಟರ್ KP ಮಾದೇವನವರು ಹೇಳ್ತಾ ಇದ್ರು, 1980ರ ದಶಕದಲ್ಲಿ ಇದೇ ಹಾಲ್ಗಳಲ್ಲಿ ಗಂಗೋತ್ರಿಯಲ್ಲಿ ನಡೀತಿದ್ದಂತ ಈ ತರದ ವಿಚಾರ ಸಂಕಿರಣಗಳಲ್ಲಿ ತುಂಬಿ ತುಳುಕ್ತಾ ಇತ್ತು ವಿದ್ಯಾರ್ಥಿ ಸಮೂಹ. ನಿಂತ್ಕೊಳ್ಳಿಕ್ಕೆ ಜಾಗ ಇಲ್ದಿರೋಷ್ಟು ಜನ ಸೇರಿರ್ತಿದ್ರು, ವಿದ್ಯಾರ್ಥಿಗಳಿಗೆ ಸೇರಿರ್ತಿದ್ರು. ಆದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ನಿಜವಾಗ್ಲೂ ಹೋಗಿ ಕ್ಲಾಸ್ ಬಿಡಿಸ್ಕೊಂಡು ಕರ್ಕೊಂಡ್ ಬರ್ಬೇಕು ವಿದ್ಯಾರ್ಥಿಗಳನ್ನ, ಅಂತದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ರೀತಿ ಅವರಿಗೆ ಬೇಡವಾಗಿದೆ, ಅವರಿಗೆ ರಾಜಕೀಯ ಜ್ಞಾನ ಬೇಕಾಗಿಲ್ಲ. ನಿಮ್ಗೆ ರಾಜಕೀಯ ಜ್ಞಾನ ಬೇಕಾಗಿಲ್ಲ ಅಂತಂದ್ರೆ
ಅಯೋಗ್ಯರಿಂದ, ಹಲಾಲ್ಕೋರರಿಂದ, ಭ್ರಷ್ಟಾಚಾರಿಗಳಿಂದ ನೀವು ಆಳಿಸ್ಕೊಳ್ತಕ್ಕಂಥ ಒಂದು ಕಷ್ಟವನ್ನ ತಂದಿಟ್ಟುಕೊಳ್ಳೋದು ಬಿಟ್ರೆ ನಿಮ್ಗೆ ಇನ್ನೇನು ಬೇರೆ ಮಾರ್ಗ ಇಲ್ಲ. ಯಾಕೆಂದ್ರೆ ಮುಂದಿನ ನಿಮ್ಮ ಭವಿಷ್ಯ ಸರಿ ಇರಬೇಕು, ಅದನ್ನ ನೀವು ನಿಮ್ಮದಾಗಿಸ್ಕೋಬೇಕು. ಇಲ್ಲೇನಾದ್ರೂ ನೆಮ್ಮದಿಯ ಜೀವನವನ್ನ ಮಾಡಬೇಕು ಅಂತಂದ್ರೆ ರಾಜಕೀಯ ಜ್ಞಾನ ತುಂಬಾ ಮುಖ್ಯ. ನಮ್ಮ ಸುತ್ತಮುತ್ತಲಿನ ಸಾಮಾಜಿಕ ಜ್ಞಾನವು ತುಂಬಾ ಮುಖ್ಯ. ಅದೇ ರೀತಿನಲ್ಲಿ ನಮ್ಮ ಆರ್ಥಿಕ ಸಮಸ್ಯೆಗಳಿಗೆ ನಿಜವಾಗಿಯೂ ಯಾವ್ದ್ಯಾವ್ದು ಪ್ರಾಬ್ಲಮ್ ಇದೆ, ಏನೇನ್ ಸಮಸ್ಯೆ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು ಕೂಡ ಬಹಳ ಮುಖ್ಯ ಇರ್ತದೆ. ಹಂಗಾಗಿ ನೀವು ನಿಮ್ಮ ಸ್ನೇಹಿತರನ್ನ, ಇಲ್ಲಿ ಬಂದಿರತಕ್ಕಂಥವ್ರು ಏನಿದ್ರಿ, ನಿಜವಾಗ್ಲೂ ಕೂಡ ನನಗೆ ಬಹಳ ಖುಷಿ ಆಗುತ್ತೆ. ನೀವು ನಿಮ್ಮ ಕಾಲೇಜಿನಲ್ಲಿರ್ತಕ್ಕಂಥ ಸ್ನೇಹಿತೆಯರನ್ನ ಈ ವಿಚಾರದಲ್ಲಿ ಅವೇರ್ನೆಸ್ ಮೂಡಿಸಿ, ಅವರ ಜಾಗೃತಿ ಮೂಡಿಸಿ. ನಾವೆಲ್ಲ ಇನ್ವಾಲ್ವ್ ಆಗ್ಬೇಕು, ಇಂಥ ಮೂವ್ಮೆಂಟ್ಗಳಲ್ಲಿ ಇನ್ವಾಲ್ವ್ ಆಗ್ಬೇಕು, ಈ ಗಂಗೋತ್ರಿಯನ್ನು ಉಳಿಸ್ಕೋಬೇಕು, ಈ ಗಂಗೋತ್ರಿನಲ್ಲಿ ನಿಜವಾದ ಚರ್ಚೆಗಳಿಗೆ ನಾವು ಒಂದು ವೇದಿಕೆ ಆಗ್ಬೇಕು ಅನ್ನುವಂತಹ ಒಂದು ಅರಿವನ್ನ ನೀವು ನಿಮ್ಮ ಗೆಳತಿಯರಲ್ಲಿ ನೀವು ರೂಪಿಸಿ ಅಂತ ಹೇಳ್ತಾ ನಾನು 12:15 ಮುಗಿಸ್ತೀನಿ ಅಂತ ಹೇಳ್ತಿದ್ದೆ. 12:15 ಕರೆಕ್ಟ್ ಆಗಿ ಮುಗಿಸಿದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಪ್ರಜಾಪ್ರಭುತ್ವದ